7 ಕೋಟಿಯಲ್ಲಿ 2 ಕೋಟಿ ಜನರನ್ನು ತೆಗೀರಿ. ಅದರಲ್ಲಿ ಅನೇಕರು ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ, ಅವರು ಆಸ್ತಿಕರಲ್ಲದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನು ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು ಪ್ರಕಾಶ್ ರಾಜನು ಕ್ಷಮೆ ಕೇಳಬೇಕು, ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ. ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ, ನನಗೆ ಅವ್ರು ಜೆಂಟಲ್ಮನ್ ಅನ್ನು ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜನಿಗೆ ಇದಿರುವಂತ ಮೊದಲನೇ ಆಗ್ರಹ. ಇನ್ನು ಎರಡನೇದು, ಅಕಸ್ಮಾತ್ ಸರ್ಕಾರ ತುಂಬಾ ತೀವ್ರತರವಾಗಿರುವಂತ ಈ SITಯ ಮಧ್ಯಂತರ ವರದಿಯನ್ನಂತೂ ಅವರು ಮುಂದಿಡಲೇಬೇಕು. ಅದಕ್ಕಂತೂ ನಮ್ಮ ಆಗ್ರಹ ಇದ್ದೇ ಇದೆ. ಏನಿದೆ ಅಂತ ನೋಡ್ಬೇಕಲ್ಲ, ಏನ್ ಮಾಡಿದ್ದಾರೆ ಅಂತ. ಈ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿರುವಂತದ್ದು ಪ್ರಣಬ್ ಮೊಹಂತಿ ಅವರು ದಾಖಲಿಸಿದ್ದಾರಾ? ಇದು ಬೇಕು ಅಂತ ಅವ್ರು ದಾಖಲಿಸಿರ್ಬೇಕಲ್ಲ. ನನಗೆ ಇಂತಿಂತವ್ರು ಫೋನ್ ಬಂದಿತ್ತು, ಈ ಫೋನಿನ ಆಧಾರದ ಮೇಲೆ ಹೀಗೆ ಹೇಳಿದ್ರು ಅವರು ಅಂತ ದಾಖಲಾಗಿರ್ಬೇಕು. ಅಕಸ್ಮಾತ್ ದಾಖಲಾಗಲಿಲ್ಲ ಅಂತಂದ್ರೆ ಮೊಹಂತಿ ಅವರು ಪ್ರಕಾಶ್ ರಾಜ್ ಹೇಳಿದಂತೆ ಅವರು ಕೇಳ್ಕೊಂಡು ಈ SIT ತನಿಖೆಯನ್ನು ಮಾಡಿದ್ದಾರಾ? ಈ ಪ್ರಶ್ನೆನೂ ಕೇಳಬೇಕು. ಇದು ನಾವೆಲ್ಲರೂ ಕೇಳಬೇಕಾಗಿರೋ ಎರಡನೇ ಪ್ರಶ್ನೆ. ಇನ್ನು ಮೂರನೇದು, ಇವತ್ತು ನಾನು ಧರ್ಮ ಬೀರುವಾಗಿದ್ದೀನಿ, ನಾನು ಧರ್ಮವನ್ನು ಹೋಗ್ತೇನೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾ ಶ್ರದ್ಧೆಯಿಂದ ಭಗವಂತನಿಗೆ ನಡ್ಕೊಳ್ಳುವಂತ CM ಇದ್ದಾರೆ. ಇವತ್ತು ನಾನು ಅವರನ್ನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಮ್ಮೆಲ್ಲರ ನಂಬಿಕೆಗೆ ಘಾಸಿಯಾಗಿರುವಂತ ಸಂಗತಿ ಇದು. 7 ಕೋಟಿಯಲ್ಲಿ 2 ಕೋಟಿ ಜನರನ್ನು ತೆಗೀರಿ. ಅದರಲ್ಲಿ ಅನೇಕರು ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ, ಅವರು ಆಸ್ತಿಕರಲ್ಲದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನು ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು, ಪ್ರಕಾಶ್ ರಾಜನು ಕ್ಷಮೆ ಕೇಳಬೇಕು, ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ. ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ, ನನಗೆ ಅವ್ರು ಜೆಂಟಲ್ಮನ್ ಅನ್ನು ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜನಿಗೆ ಇದಿರುವಂತ ಮೊದಲನೇ ಆಗ್ರಹ. ಇನ್ನು ಎರಡನೇದು, ಅಕಸ್ಮಾತ್ ಸರ್ಕಾರ ತುಂಬಾ ತೀವ್ರತರವಾಗಿರುವಂತ ಈ SITಯ ಮಧ್ಯಂತರ ವರದಿಯನ್ನಂತೂ ಅವರು ಮುಂದಿಡಲೇಬೇಕು. ಅದಕ್ಕಂತೂ ನಮ್ಮ ಆಗ್ರಹ ಇದ್ದೇ ಇದೆ. ಏನಿದೆ ಅಂತ ನೋಡ್ಬೇಕಲ್ಲ, ಏನ್ ಮಾಡಿದ್ದಾರೆ ಅಂತ. ಈ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿರುವಂತದ್ದು ಪ್ರಣಬ್ ಮೊಹಂತಿ ಅವರು ದಾಖಲಿಸಿದ್ದಾರಾ? ಇದು ಬೇಕು ಅಂತ ಅವ್ರು ದಾಖಲಿಸಿರ್ಬೇಕಲ್ಲ. ನನಗೆ ಇಂತಿಂತವ್ರು ಫೋನ್ ಬಂದಿತ್ತು, ಈ ಫೋನಿನ ಆಧಾರದ ಮೇಲೆ ಹೀಗೆ ಹೇಳಿದ್ರು ಅವರು ಅಂತ ದಾಖಲಾಗಿರ್ಬೇಕು. ಅಕಸ್ಮಾತ್ ದಾಖಲಾಗಲಿಲ್ಲ ಅಂತಂದ್ರೆ ಮೊಹಂತಿ ಅವರು ಪ್ರಕಾಶ್ ರಾಜ್ ಹೇಳಿದಂತೆ ಅವರು ಕೇಳ್ಕೊಂಡು ಈ SIT ತನಿಖೆಯನ್ನು ಮಾಡಿದ್ದಾರಾ? ಈ ಪ್ರಶ್ನೆನೂ ಕೇಳಬೇಕು. ಇದು ನಾವೆಲ್ಲರೂ ಕೇಳಬೇಕಾಗಿರೋ ಎರಡನೇ ಪ್ರಶ್ನೆ. ಇನ್ನು ಮೂರನೇದು, ಇವತ್ತು ನಾನು ಧರ್ಮ ಬೀರುವಾಗಿದ್ದೀನಿ, ನಾನು ಧರ್ಮವನ್ನು ಹೋಗ್ತೇನೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾ ಶ್ರದ್ಧೆಯಿಂದ ಭಗವಂತನಿಗೆ ನಡ್ಕೊಳ್ಳುವಂತ CM ಇದ್ದಾರೆ. ಇವತ್ತು ನಾನು ಅವರನ್ನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಮ್ಮೆಲ್ಲರ ನಂಬಿಕೆಗೆ ಘಾಸಿಯಾಗಿರುವಂತ ಸಂಗತಿ ಇದು.